ಸೇರಿದ್ದು 2025-26 ಸಾಲಿನ FLN ಮಕ್ಕಳ ಕಲಿಕಾ ಹಬ್ಬ. ಈ ಕಲಿಕಾ ಹಬ್ಬದಂದು ನಾವೆಲ್ಲರೂ ಇವತ್ತು ಅತ್ಯಂತ ಸಡಗರ ಸಂಭ್ರಮದಿಂದ ಈ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಸ್ಥಳೀಯ ಶಾಲೆಯ SDMC ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಂಜುನಾಥ್ ಪುಂಡ್ಲಿಕ್ ಮೋಳ್ಕೆ ಇವರು ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ನಾವು ತಮ್ಮೆಲ್ಲರ ಕೇಳಿಕೊಳ್ಳಬಹುದು. ಅದೇ ರೀತಿ ಈ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಕೆಡ್ಜೆ ತಾಲೂಕಿನ ಕೇಂದ್ರ ಸಮನ್ವಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮಾನ್ ನಾಡಗೇರ್ ಸಾಹೇಬರು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಫೋಟೋ ಪೂಜೆಯನ್ನು ನೆರವೇರಿಸುವ ಕಾರ್ಯವನ್ನು ನಮ್ಮ ಹೊರ್ತಿ ವಲಯದ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಶ್ರೀಮಾನ್ JR ಕಟ್ಟಿಮನಿ ಗುರುಗಳು ಆ ಕಾರ್ಯವನ್ನು ನೆರವೇರಿಸಲು ತಾವು ಇಲ್ಲಿ ಕಾರ್ಯಕ್ರಮದ ಮುಖ್ಯ ಸ್ಥಾನವನ್ನು ವಹಿಸಿಕೊಳ್ಳಬೇಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನ BILT ಆಗಿರ್ತಕ್ಕಂಥ ಶ್ರೀಮಾನ್ ಬೋರ್ಗಿ ಗುರುಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅದರಂತೆ ನಮ್ಮ NGOದ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಮಾಯಿನ್ಮರ್ ಗುರುಗಳು ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ನೆರೆಯ ಕ್ಲಸ್ಟರ್ನ CRP ಆಗಿರ್ತಕ್ಕಂಥ ಶ್ರೀಯುತ ಬಾಲಕೃಷ್ಣ ಬಾಲರಾವ್ ಇವರಾದರೂ ಸಹಿತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ಅವರಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜಿಗಿಯವರ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಳ್ಳಲು ತಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಅದರಂತೆ ಈ ಶಿವಲಿಂಗ ನಡೆಸುತ್ತೀಂಗ ಏನೇನೋ ಇಲ್ಲಯ್ಯ ನಮ್ಮ ಕೈಯಾಗ ಎಡವಿಸಿ ತಾಳ ಉರುಳಿಸಿ ತಾಳ ನಡೆಸಿ ನೀ ಬಾಳ ಶಿವ 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 ಶಿವನೇ ಹರ 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 ಹರನೇ ಕೇಳ ಮಹಾದೇವ ಮನ್ಸನ ಜೀವ ನೀ ನುಡಿಸಿ ಆಡ ಕಡ ಮರುವಾಗ್ಯಾವ ನಾವು ಹಣ್ಣು ತಂದೆ ಕಣ್ಣೀರು ನೀರು ತಂದೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬಹುದಾ ನನಗಾಗಿ ಅಳಬಹುದಾ ಹೇ ಶಿವ ಜೀವವ ಕಾಡುತ್ತೀಯಾಕ ಶಿವ ಕನಸು ನಡೆದವ ಶಿವ 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 ಶಿವನೇ ಹರ 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 ಹರನೇ ಹೂಮುಳ್ಳು ಒಂದೇ ಗಿಡಕ ಹೆಂಗಾರೆ ಜೋಡಿಸಿಟ್ಟೆ ನಾನು ಅಳಲಿಲ್ಲ ತಂತಾನೆ ಬಂತಲ್ಲ ನೀನು ನಗಬಹುದಾ ನನಗಾಗಿ ಅಳಬಹುದಾ ಶಿವ 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 ಶಿವನೇ
ಶ್ರೀ ಬಸವೇಶ್ವರ ಮಹಾರಾಜರಲ್ಲಿ ಹಣೆಮನೆಯಲು ಇವತ್ತಿನ ಕಲಿಕಾ ಹಬ್ಬದ ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀ ಮಂಜುನಾಥ್ ಮೊಳಕೆ ಅವರಿಗೆ ಹಾಗೂ ಭೂತಾನಿಗಳಾಗಿರ್ತಕ್ಕಂಥ ಶ್ರೀಮಂತ ಮಾಧವ್ ಅವರಿಗೆ ಮತ್ತು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅತ್ಯುಮೆಚ್ಚಿನ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಸಾಹೇಬರು ಹಾಗೂ ಆಯಾಕ್ಷಿ ಅಧಿಕಾರಿಗಳಾಗಿರ್ತಕ್ಕಂಥ ಹಾಗೂ ನಮ್ಮ ಜಡಗಿ CRP ಅವರಾಗಿರ್ತಕ್ಕಂಥ ಶ್ರೀಮಾನ್ ಬಾಲರಾವ್ ಅವರು ಹಾಗೂ ಈ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಕನ್ನಡ ಶಾಲೆಯ ಮುಖ್ಯಗಳಾಗಿರ್ತಕ್ಕಂಥ ಕಟ್ಟುಮನೆಯವರೇ ಹಾಗೂ ಜಿಲ್ಲೆ ಗುರುಗಳೇ ಹಾಗೂ ನಮ್ಮ ಚರ್ಚೆಯಿಂದ ಆಗಮಿಸಿರ್ತಕ್ಕಂಥ ಕಂಪ್ಯೂಟರ್ ಸಂಯೋಜಕರೇ ಜೊತೆಗೇನೆ ಅವರಿಗೂ ಎನ್ನದೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಜಿಗೇವನಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮುಖ್ಯ ಗುರುಗಳೇ ಹಾಗೂ ಸಹ ಶಿಕ್ಷಕರೇ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮುದ್ದು ಮಕ್ಕಳೇ ಮತ್ತು ನಮ್ಮ ಸಮೂಹ ಸಂಪನ್ಮೂಲ ಕೇಂದ್ರದ CRP ಅವರಾಗಿರ್ತಕ್ಕಂಥ ಆತ್ಮೀಯರಾಗಿರುವ ರೈತ ಸಂಘಗಳು ಇವತ್ತ ನಿಜವಾಗಿಯೂ ನೋಡಿದ್ರೆ ಹೊಸತನ ಅನ್ನುವುದನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಸರ್ಕಾರದ ಉದ್ದೇಶ ಏನಾದಪ್ಪ ಅಂತಂದ್ರೆ ಒಂದು ಸಾಂಪ್ರದಾಯಿಕ ಹಬ್ಬಗಳನ್ನು ನಾವು ಆಚರಿಸ್ತಾ ಇದ್ರೆ ಒಂದು ಶೈಕ್ಷಣಿಕವಾಗಿಯೂ ಕೂಡ ಹಬ್ಬಗಳನ್ನ ಆಚರಿಸುವುದನ್ನ ಸರ್ಕಾರ ನಮಗೆ ಆದೇಶವನ್ನು ಮಾಡಿ ಅದರ ಪ್ರಯುಕ್ತವಾಗಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಹಬ್ಬದ ವಾತಾವರಣವನ್ನ ನಾವು ಸೃಷ್ಟಿಸಬೇಕಾಗುತ್ತೆ. ಅದರಂತೆ ಇವತ್ತ ಗದ್ಯಾಳ ವಸ್ತಿ ಅನ್ನತಕ್ಕಂಥದ್ದು ಚಿಕ್ಕ ಶಾಲೆ ನಿಜವಾಗಿ ನೋಡಿದ್ರ ನಮ್ಮ ಎಲ್ಲ ದೊಡ್ಡ ದೊಡ್ಡ ಶಾಲೆ ಅದಾವ. ಆದ್ರ ಇದು ಚಿಕ್ಕ ಶಾಲೆಯಲ್ಲಿ ಚೊಕ್ಕದಾದಂತ ಅಷ್ಟೇ ಒಂದು ಶಿಸ್ತು ಕಾರ್ಯಕ್ರಮವನ್ನ ಇವತ್ತು ಕಲಿಕಾ ಹಬ್ಬ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಈ ಶಾಲೆಯ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಸರ್ ಬಹಳ ಗುರುವಿನವರು ನಿಜವಾಗಿ ನೋಡಿದ್ರೆ ಬಹಳ ಉತ್ಸಾಹದಾಯಕ ವ್ಯಕ್ತಿಗಳದ. ನಿಜವಾಗಿ ಇನ್ನಿಷ್ಟು ಒಂದೇ ತಿಂಗಳಲ್ಲಿ ಅವರು ನಿವೃತ್ತಿ ಹೊಂದುತ್ತಿದ್ರು ಕೂಡ ಅವರು ಈ ಕಲಿಕಾ ಹಬ್ಬವನ್ನು ನಮ್ಮ ಶಾಲೆಯಿಂದ ಮಾಡಬೇಕು ಅನ್ನತಕ್ಕಂಥ ಕುತೂಹಲ ಅವರಲ್ಲಿ ಏನದಲ್ಲ ಅದನ್ನು ನೀವು ಕಲ್ಕೋಬೇಕು. ನಿಜವಾಗಿ ಅವರಿಗೆ ಅದರಂತೆ ಅವರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಐಎಸ್ಎಂ ಗುರುಗಳು ಕೂಡ ಬಹಳ ಒಂದು ಸತತ ಪರಿಶ್ರಮದಿಂದ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಅನ್ನತಕ್ಕಂಥದ್ದನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಜೊತೆಗೆ ಇವತ್ತ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಗದ್ಯಾಳ ಮುಸ್ತಿ ಅಂತಂದ್ರೆ ಅದೊಂದು ವಿಶೇಷವಾದಂತಹ ಒಂದು ಸ್ಥಾನಮಾನವನ್ನು ಗಳಿಸಿದೆ. ನಿಜವಾಗಿ ನೋಡಬೇಕಾದ ಮೊದಲು ಈ ಶಾಲೆ ಬಹಳ ಒಂದು ಉತ್ತುಂಗ ಶಿಖರದಲ್ಲಿ ಇರಲಿಲ್ಲ. ನಿಜವಾಗಿ ಇಲ್ಲಿ ಇರ್ತಕ್ಕಂಥ ಒಂದು SDMC ಸದಸ್ಯರಾಗಲಿ ಈ ಶಾಲೆಯ ಸುತ್ತಮುತ್ತಲ ಜನ ಆಗಲಿ ಈ ಶಾಲೆಗೆ ಬಹಳಷ್ಟು ಒಂದು ಆಸಕ್ತಿಯನ್ನು ತೋರಿಸಿ ಒಂದು ತಮ್ಮದೇ ಆದಂತಹ ಒಂದು ದಾನಗಳ ರೂಪದಲ್ಲಿ ಇವತ್ತು ಬಹುಶಃ ನಮ್ಮ ಎಲ್ಲ ಶಾಲೆಯಲ್ಲಿ ಈ ರೀತಿಯ ಕಾಂಪೌಂಡ್ ಇಲ್ಲ, ಗಿಡ ಮರಗಳು ಇಲ್ಲ. ಇಲ್ಲಿ ಸ್ವತಃ ಬೋರ್ ಹಾಕಿಸಿ ಮಕ್ಕಳಿಗೆ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡುವುದಾಗಲಿ ಶೈಕ್ಷಣಿಕ ಒಂದು ವಾತಾವರಣ ನಿರ್ಮಿಸುವುದಲ್ಲಾಗಲಿ ಬಹಳಷ್ಟು ಈ ಶಾಲೆಯ ಸುತ್ತಮುತ್ತಲಿನ ಜನ ಶ್ರಮ ಪಟ್ಟದಂತ ಹೇಳಕ್ ಬಯಸ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ ನಮ್ಮ ನಿಂಗಪ್ಪ ಮಾಧವ್ ಅವರು ಬಹುಶಃ ಬಹಳ ಬಡತನ ಪರಿಸ್ಥಿತಿಯಲ್ಲಿದ್ದವರು. ಯಾರು ಬಡವರು ಇರ್ತಾರಲ್ಲ ಅವರಲ್ಲಿಯೇ ದೊಡ್ಡ ಗುಣ ಇರ್ತದೆ. ನಿಜವಾಗಿ ಹೇಳ್ಬೇಕಾದ್ರೆ ಬಹಳ ಶ್ರೀಮಂತರು ಇರ್ತಾರಪ್ಪ ಅಂತಂದ್ರ ದಾನ ಕೊಡೋದು ಬಹುಶಃ ಅವ್ರ ಕೈಲಿ ಆಗಲ್ಲ. ಆದ್ರೆ ಯಾರು ಬಡತನದಲ್ಲಿ ಇರ್ತಾರಲ್ಲ ಅವರಲ್ಲಿ ಹೃದಯವಂತರು ಇರ್ತಾರೆ. ಅಂತ ಹೃದಯವಂತ ಮನುಷ್ಯ ಇವತ್ತ ನಿಂಗಪ್ಪ ಮಾದಾರ್ ಅವರು ಸುಮಾರಾಗಿ 1 ಎಕರೆ ಜಮೀನು ಕೊಟ್ಟಿರಬಹುದು. ಆ 1 ಎಕರೆ ಜಮೀನವನ್ನ ಇವತ್ತು ಭೂದಾನವಾಗಿ ಕೊಟ್ಟು ನಮ್ಮ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ದಾನ ಮಾಡಿಕೊಟ್ಟಿದ್ದಾರೆ. ಆ ಇಲ್ಲಿ ಕಲಿತಂತ ಮಕ್ಕಳ ಪುಣ್ಯ ಬಹುಶಃ ಅವರ ಕುಟುಂಬಕ್ಕೆ ಸಲ್ತದ ಅಂತ ಹೇಳಕ್ ಬಯಸ್ತಾ ಇದ್ದಾರೆ. ಜೊತೆಗೆ ಇವತ್ತ ಇಂಥ ಒಂದು
ಶಿಸ್ತಾದ ಒಂದು ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ನಾಟಕ ಅವರು ಬರೋದು ಬಹಳ ಅಪರೂಪ. ನಿಜವಾಗಿಯೂ ಅಂತ ಒಂದು ಮಾದರಿಯ ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ನಾಗೇಶ್ ಸಾಹೇಬರು ಇವತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹುಶಃ ನಾನು ಬಹಳ ಸಂತೋಷವನ್ನು ತಂದುಕೊಟ್ಟರು. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಈ ಒಂದು ಮಕ್ಕಳ ಕಾರ್ಯಕ್ರಮ ಹಬ್ಬದ ರೂಪದಲ್ಲಿ ಆಗಿ ಶೈಕ್ಷಣಿಕವಾಗಿ ಮಗು ಯಾವುದರಿಂದ ವಂಚಿತ ಆಗಬಾರದು ಅನ್ನತಕ್ಕಂಥ ಉದ್ದೇಶದಿಂದ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅನ್ನತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಬೋರ್ಗಿಸರು ಇವತ್ತು ಆಗಮಿಸಿದ್ದಾರೆ. ಅವರು ವಿಕಲಚೇತನ ಮಕ್ಕಳಿಗೆ ಪ್ರೋತ್ಸಾಹದಾಯಕ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳನ್ನ ಪ್ರತಿ ಮಗುವಿನಲ್ಲಿ ಮುಟ್ಟಿಸುವಂತೆ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ವಾಟ್ಸಪ್ ನಲ್ಲಿ ನೋಡ್ತಾ ಇದ್ದೀನಿ, ಅವರು ಬಹಳಷ್ಟು ಮೆಸೇಜ್ಗಳನ್ನ ಹಾಕಿ ನಮಗೆಲ್ಲ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ನಾನು ಆಡದೆ ಇವತ್ತಿನ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ತಮ್ಮ ಮೂಲಕವನ್ನು ಮಾಡಿಸಿ ಒಂದು ಶೈಕ್ಷಣಿಕವಾಗಿ ಒಂದು ಅಭಿವೃದ್ಧಿ ಆಗುವಂತೆ ಹೊಸ ಸ್ಕಿಲ್ ಬೆಳೆಯುವಂತೆ ಇವತ್ತು ಕೆಲವೊಂದು ಚಟುವಟಿಕೆಗಳು ಆ ಚಟುವಟಿಕೆಗಳಲ್ಲಿ ಮಕ್ಕಳು ಭಾಗವಹಿಸಿ ಒಂದು ಆನಂದವನ್ನು ಪಡ್ತಕ್ಕಂಥ ಕಾರ್ಯಕ್ರಮಗಳು ಮುಂದೆ ಇರುವುದರಿಂದ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ವರ್ಗಕ್ಕೂ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಗಣೇಶ್. ಇಲ್ಲಿಯವರೆಗೆ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿರ್ತಕ್ಕಂಥ ನಮ್ಮ ಮಾಯನ್ಮಾರ್ ಗುರುಗಳಿಗೆ ಅಭಿನಂದನೆಗಳು. ಅಧ್ಯಕ್ಷರೇ, ಉದ್ಘಾಟನೆ ಮಾಡತಕ್ಕಂಥ ನಮ್ಮ ಕ್ಷೇತ್ರ ಸಮನ್ವಯಾಧಿಕಾರಿಗಳೇ, ನಮ್ಮ ಸಿಆರ್ಪಿ ಮಿತ್ರ ಬಾಲಕೃಷ್ಣ ಅವರೇ, ನನ್ನ ಆತ್ಮೀಯ ಮಿತ್ರರು, ನಮ್ಮ ಸಂಘಟನೆಯ ನೇತಾರರಾಗಿರ್ತಕ್ಕಂಥ ನವೀನ್ ಅವರೇ, ಗಟ್ಟಿಮನ್ ಸರ್ ಅವರೇ, ಬೆಳ್ಳನವರೇ, ಹಾಗೂ ಈ ಕಷ್ಟಗಳಿಗೆ ಸಂಬಂಧಪಟ್ಟಂತ ಎಲ್ಲ ಪ್ರಾಥಮಿಕ ಶಾಲೆಗಳ ಮುಖ್ಯ ಗುರುಗಳೇ, ಮುದ್ದು ಮಕ್ಕಳೇ, ಹಾಗೂ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿರ್ತಕ್ಕಂಥ ಈ ಶಾಲೆಯ ಸದಸ್ಯ ಕಲಿಕಾ ಆಗುವಂತಕ್ಕಂಥದ್ದು ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಹಿಡಿದುಕೊಂಡು ಅವರ ನಿರ್ದಿಷ್ಟವಾಗಿರ್ತಕ್ಕಂಥ ಕಲಿಕೆಯನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ. ಜೊತೆಗೆ ನಮ್ಮ ಶಿಕ್ಷಕರಿರ್ತಕ್ಕಂಥ ಕೌಶಲ್ಯಗಳನ್ನ ಮಕ್ಕಳಿಗೆ ಯಾವ ರೀತಿಯಾಗಿ ತಿಳಿಸಿಕೊಡ್ಬೇಕು ಅಂತಕ್ಕಂಥದ್ದನ್ನ ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನ, ಕಲಿಕೋಪಕರಣಗಳನ್ನ ಸಂಬಂಧಪಟ್ಟ ಎಲ್ಲ ಶಾಲೆಯ ಶಿಕ್ಷಕರು ತಮ್ಮ ಶಾಲೆಗಳಲ್ಲಿ ಅಳವಡಿಸಿಕೊಂಡು ಶೈಕ್ಷಣಿಕವಾಗಿ ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕಾ ಅಂಶಗಳನ್ನ ನೀವು ಆ ಮಕ್ಕಳಿಗೆ ನೀಡಲಿಕ್ಕೆ ಈ ಸಹಕಾರವನ್ನು ತಾವು ಅಲ್ಲಿ ಬಯಸಬೇಕು. ಮಕ್ಕಳಿಗೆ ಉನ್ನತವಾಗಿರ್ತಕ್ಕಂಥ ಶೈಕ್ಷಣಿಕ ತರಗತಿಗೆ ತಾವೆಲ್ಲರೂ ಇಲ್ಲಿಯ ಉಪಯೋಗವನ್ನು ಪಡ್ಕೊಂಡು ಶ್ರಮಿಸ್ತೀರಿ ಅಂತಕ್ಕಂಥ ಆಶೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಇಷ್ಟು ಇಲ್ಲಿಯ ವಿಚಾರ ಹಮ್ಮಿಕೊಂಡು ಮುಂದಿನ ಮಾತುಗಳನ್ನು ನಮ್ಮ ಮೇಲಾಧಿಕಾರಿಗಳು ಮಾತಾಡ್ತಾರೆ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲ ಮಕ್ಕಳಿಗೂ ಸಹಾಯ ಸಹಕಾರವನ್ನ ಪ್ರೋತ್ಸಾಹವನ್ನ ನೀಡಿರ್ತಕ್ಕಂಥ ಮತ್ತು ಇಲಾಖೆಯಿಂದ ಕೂಡ ಮಾಡತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಲು ಶತಮೀರಿ ಪ್ರಯತ್ನಿಸುತ್ತಿರುವ ಮಾತನಾಡಿರ್ತಕ್ಕಂಥ ಅವರಿಗೆ ಈ ಕಾರ್ಯಕ್ರಮದೊಳಗಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ಈಗ ಕೊನೆಯದಾಗಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ನಮ್ಮ ನಾಡಿಗೇರಿ ಗುರುಗಳು ತಮ್ಮ ಉದ್ಘಾಟನಾ ನುಡಿಗಳನ್ನ ಮಾಡಬೇಕಾಗಿ ವಿನಂತಿ. ಬಸವಾದಿ ಪ್ರಭುತ್ವವನ್ನು ಮನದ ಅಂತರಗಳಲ್ಲಿ ಸ್ಮರಿಸುತ್ತಾರೆ. ಪ್ರಸಕ್ತ ಸಾಲಿನ ಕ್ಲಸ್ಟರ್ ಮಟ್ಟದ ಈ ಒಂದು ಕಲಿಕಾ ಹಬ್ಬದಲ್ಲಿ ವೇದಿಕೆಯ ಮೇಲೆ ಹಾಜರಾಗಿರ್ತಕ್ಕಂಥ ನನ್ನ ಆತ್ಮೀಯರು, ಇದೇ ಜಿಜುಮಿ ಸ್ಥಳೀಯ KGS ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಮಾವಿನ ಸರ್ ಅವರೇ, ಯಾವತ್ತು
ಈ ದಿನ ಈ ಸಭೆಯ SDMC ಅಧ್ಯಕ್ಷರು, ಅದೇ ತೆರನಾಗಿ ಅಕ್ಷರಾಭ್ಯಾಸವನ್ನು ಕಲಿಸಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಎಣಿ ಮಾಡಿಕೊಟ್ಟಿರ್ತಕ್ಕಂಥ ಆತ್ಮೀಯರು, ಭೂಧಾನಿಗಳು ಆಗಿರ್ತಕ್ಕಂಥ ಲಿಂಗಪ್ಪಣ್ಣ ಅವರೇ, ನನ್ನ ಕಾರ್ಯಾಲಯದ ನನ್ನ ಆತ್ಮೀಯರು ಹಾಗೂ ವಿಕಲಚೇತನ ಮಕ್ಕಳ ಅವರನ್ನ ಸುಸ್ಥಿತಿಗೆ ತರುವಂತ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ಬೋಗಿ ಸರ್ ಅವರೇ, ಸಂಪನ್ಮೂಲ ವ್ಯಕ್ತಿಗಳು ನನ್ನ ಆತ್ಮೀಯರಾಗಿರ್ತಕ್ಕಂಥ ಬಾಲಕೃಷ್ಣ ಬಾಳನವರವರೇ, ಸ್ಥಳೀಯ KBS ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಕಟ್ಟಿಮನಿ ಸರ್ ಅವರೇ, ಸ್ಥಳೀಯ ಸೊಸೈಟಿಯ ನಿರ್ದೇಶಕರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಬೇಡಕಾರು ಸರ್ ಅವರೇ, ಎಲ್ಲಾ ಶಾಲೆಗಳಿಂದ ಆಗಮಿಸಿದಂತ ಎಲ್ಲ ನನ್ನ ಗುರುಗಳು, ಗುರುಮಾತೆಯರು ಹಾಗೂ ಇಷ್ಟೊಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಲಿಕ್ಕೆ ಕಾರಣೀಕರ್ತರು ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನನ್ನ ಆತ್ಮೀಯರಾದ ವಾಗ್ಮೋರೆ ಸರ್ ಅವರೇ, ಸಲ್ವೆ ಸರ್ ಅವರೇ, ಈ ಒಂದು ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳು ನನ್ನ ಆತ್ಮೀಯರಾದ ಸಿದ್ದಣ್ಣ ಐರ್ಸಂಗ್ ಅವರೇ, ಯಾವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮುದ್ದು ವಿದ್ಯಾರ್ಥಿ, ನಿಜವಾಗ್ಲೂ ಬಹಳ ಸಂತೋಷ ಅನಿಸ್ತಾ ಇದೆ. ಇದಕ್ಕಿಂತಲೂ ಮುಂಚಿತವಾಗಿ ನಾನು ಹಿಂದಿನ ತಿಂಗಳು ಇದೇ ತಿಂಗಳ ಕಾಣಿಸ್ತಿದ್ದೆ ಬಂದೋಗಿದ್ದೆ. ಸೊ ಈ ಶಾಲೆಗೆ ಒಂದು SDMC ಸರ್ವೆ ಕಾರ್ಯದಲ್ಲಿ ಫೋಟೋ ಹಾಕಬೇಕಾದ ಪ್ರಯುಕ್ತ ಬಂದು ನಾನು ಮುಖ್ಯೋಪಾಧ್ಯಾಯರು ಮತ್ತು ಅವರ ಶಿಕ್ಷಕರ ಜೊತೆಗೆ ನಮ್ಮ CRC ಅವರ ಜೊತೆಗೆ ಮಾತಾಡಿ ಹೋಗಿದ್ದೆ. ಸೊ ಈಗ ಸೇವೆಯಿಂದ ನಿವೃತ್ತಿಯನ್ನು ಹೊಂದಲಿ ಮಕ್ಕಳಿಂದ ಮಕ್ಕಳಿಗೋಸ್ಕರ ನಡೆಯತಕ್ಕಂತ ಒಂದು ಹಬ್ಬ ಇದು ಕಲಿಕಾ ಹಬ್ಬ. ವರ್ಷದುದ್ದಕ್ಕೂ ಅಮಾವಾಸ್ಯೆ ಹುಣ್ಣಿಮೆಗೆ ನಾವು ಏನ್ ಮಾಡ್ತೀವಪ್ಪ ಅಂದ್ರ ಜಾತ್ರೆಗಳನ್ನು ಮಾಡ್ತಾ ಇದ್ದೀವಿ, ದೇವರ ಜಾತ್ರೆಗಳನ್ನು ಮಾಡ್ತಾ ಇದ್ದೀವಿ, ಎಲ್ಲಾ ಕಾರ್ಯಗಳು ನಡೀತಾ ಇದ್ದಾವೆ. ಇದನ್ನೆಲ್ಲ ಗಮನಿಸಿದಂತ ಇಲಾಖೆ ಏನ್ ಮಾಡುತ್ತಪ್ಪ ಅಂದ್ರ ನಮ್ಮ ಮಕ್ಕಳ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನುವಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಪ್ರತಿ ಕ್ಲಸ್ಟರ್ನಲ್ಲಿ ಈ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ರೆಡಿ ಮಾಡಿಕೊಟ್ರು. ಅಂತಹ ಸಂದರ್ಭದಲ್ಲಿ ನೀವೆಲ್ಲರೂ ಏನಪ್ಪಾ ಅಂದ್ರೆ ಇವತ್ತ ಇಲಾಖೆ ಮಕ್ಕಳ ಮೇಲೆ ಎಂತ ಒಂದು ಕಾಳಜಿ ಐತಿ ಅನ್ನೋದನ್ನು ನೀವು ಪರಿಗಣಿಸಬೇಕು. ಅದೇ ತರನಾಗಿ ಕುಳಿತಕ್ಕಂತ ಎಲ್ಲಾ SDMC ಸದಸ್ಯರಾಗಿರ್ಬಹುದು, ಪಾಲಕರಾಗಿರ್ಬಹುದು, 5ನೇ ತರಗತಿಯವರೆಗೆ ಮಾತ್ರ ಈ ಶಾಲೆ ಇದೆ. ಈ ಶಾಲೆಯನ್ನ ಅಪ್ಗ್ರೇಡ್ ಮಾಡಲಿಕ್ಕೆ ಸುಮಾರು 2 ವರ್ಷಗಳಿಂದ ನಮಗೆ ವಾಗ್ಮೋರೆ ಸರ್ ಬಹಳ ಕಷ್ಟಪಟ್ಟರು. ಸೊ ಅದಕ್ಕೆ ಸರ್ಕಾರದ ಕೆಲವು ನಿಯಮಗಳದಾವ. ಕನಿಷ್ಠ ಇಷ್ಟು ಮಕ್ಕಳು ಈ ಶಾಲೆಯೊಳಗೆ ಇರಬೇಕು. ಪಾಲಕರು ನೀವು ನೆನಪಿನಲ್ಲಿ ಇಡಬೇಕು, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡತಕ್ಕಂತ ಶಿಕ್ಷಕರು ಯಾರಪ್ಪ ಅಂದ್ರೆ ಅವರು TET ರ್ಯಾಂಕಿನಲ್ಲಿ ಬಂದಂತ ಶಿಕ್ಷಕರು ಮಾತ್ರ ಏನಪ್ಪ ಸರ್ಕಾರಿ ಶಾಲೆಗಳಲ್ಲಿ ಇರ್ತಾರೆ. ಅದನ್ನು ನೀವು ಮನದಲ್ಲಿ ಇಟ್ಟುಕೊಂಡು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ನೀವು ಹೊಣೆಗೊಳಿಸಬೇಕು. ಇಲ್ಲಿಯ ಪಕ್ಕದ ನನ್ನ KGS ಶಾಲೆ ಕೂಡ ನಾನು ಸಂದರ್ಶನ ನೀಡಿದ್ದೀನಿ. ಅಲ್ಲಿ ಬಾಯಿವರ್ ಸರ್ ಹೆಂಗ್ ಮಾಡಿದಪ್ಪ, ಅವರು ಕೂಡ ಅಲ್ಲಿ ಅವರಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ. ಅಲ್ಲಿ ಸ್ಥಳಾವಕಾಶದ ಕೊರತೆ, ಡಿಜಿಟಲ್ ಕ್ಲಾಸ್ ರೂಮ್ ಐತೆ, ಸ್ಮಾರ್ಟ್ ಕ್ಲಾಸಸ್ ಮಾಡಿದ್ದಾರೆ. ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಅವು ಏನ್ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಅಥವಾ ಇದೊಂದು ದೊಡ್ಡ ಕಾನ್ವೆಂಟ್ ಸ್ಕೂಲಿಂದ ಬಂದಂತ ಮಕ್ಕಳು ಅನ್ನುವಂತ ವ್ಯವಸ್ಥಿತ ರೀತಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ಸ್ಥಳಾವಕಾಶದ ಕೊರತೆ ಐತಿ. ಇಲ್ಲಿ ಭೂದಾನಿಗಳು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ, ಇಲಾಖೆಯಿಂದ ಶಿಕ್ಷಕರನ್ನು ಕೊಟ್ಟಿದ್ದೀವಿ, ಮಕ್ಕಳನ್ನು ಕೂಡ ನೀವು ಕಳಿಸ್ತಾ ಇದ್ದೀರಿ. ಮಕ್ಕಳ ಸಂಖ್ಯೆ ನೀವು ಹೆಚ್ಚು ಮಾಡಿದ್ದೀರಪ್ಪ ಅಂದ್ರೆ ಅದು ನಮಗೂ ಕೂಡ ಸಂತೋಷ ಆಗ್ತೈತಿ. ಇಲ್ಲಿ ಕೂಡ ಈ ಸರ್ ಸ್ವತಂತ್ರವಾಗಿ ಈ ಸ್ಕೂಲ್ ಏನಪ್ಪಾ ಕರೆಕ್ಟ್ ಮಾಡ್ಕೊಂಡಿದ್ದಾರೆ, ಬೋರ್ ಇದೆ,
ಸಾಕಷ್ಟು ಗಿಡಮರಗಳನ್ನು ಮಾಡಿದ್ದಾರೆ. ಕಾಂಪೌಂಡ್ ಐತಿ, ಗೇಟ್ ಐತಿ. ಇದನ್ನ ಅನೇಕನಾಗಿ ತರಕಾರಿಗಳನ್ನು ಕೂಡ ಮಾಡಿದ್ದಾರೆ. ಇದನ್ನು ರಕ್ಷಿಸುವಂತಹ ಜವಾಬ್ದಾರಿ ಯಾರ ಮೇಲೆ ಐತಪ್ಪ ಅಂದ್ರೆ ಇಲ್ಲಿ ಸ್ಥಳೀಯ ನೀವು ಪ್ರಮುಖರಾಗಿರಲ್ಲ, ಗ್ರಾಮಸ್ಥರು, SDM ನಿಮ್ಮ ಜವಾಬ್ದಾರಿ. ಬಹಳ ಸರ್ ರಿಟೈರ್ ಆಗಿ ಹೋಗ್ಬೋದು, ಬಟ್ ಅವ್ರ ಹೆಸರು ಏನಾಗ್ತೈತಪ್ಪ ಅಂದ್ರೆ ಶಾಶ್ವತವಾಗಿ ಇಲ್ಲಿ ಉಳಿತೈತಿ. ಯಾಕಂದ್ರೆ ಇಷ್ಟೊಂದು ಸಣ್ಣ ಶಾಲೆ ಇದ್ರೂ ಕೂಡ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಮಕ್ಕಳೇ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಭಾಗವಹಿಸ್ರಿ. ಬಹುಮಾನ ಬತ್ತೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನೀವು ಭಾಗವಹಿಸುವುದು ಬಹಳ ಮುಖ್ಯ. ಅದೇ ತರನಾಗಿ ಇಲ್ಲಿರ್ತಕ್ಕಂಥ 5ನೇ ತರಗತಿ ಮುಗಿಸಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳು ನಮ್ಮ ಸರ್ಕಾರಿ KGS ಶಾಲೆಗೆ ನೀವು ತಪ್ಪಲೆಯಲ್ಲಿ ಹೆಸರು. ಅದೇ ತರನಾಗಿ ಇಲ್ಲಿರ್ತಕ್ಕಂಥ ಗಂಡು ಹುಡುಗರು ನೀವೇನಪ್ಪಾ ಅಂದ್ರೆ ಜಿಗಿಜಿಯೊಳಗಿರ್ತಕ್ಕಂಥ KBS ಶಾಲೆ, ಅದು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಯಲ್ಲಿ, ಆ ಶಾಲೆಯಲ್ಲಿ ಕೂಡ ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಅಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರು ಮಾಡಿದ್ದಾರೆ. ಸೊ ಅದೇ ಚೆನ್ನಾಗಿ ಏನಪ್ಪಾ ಅಂದ್ರೆ ಇವತ್ತು ಆನ್ಲೈನ್ ಸಂಬಂಧ ಕೆಟ್ಟಂತ ಕೆಲಸ ಆ KBS ಶಾಲೆಯಲ್ಲಿ ನಡೀತೈತಿ, KGS ಶಾಲೆಯಲ್ಲಿ ಕೂಡ ನಡೀತೈತಿ. ಅದೇ ತರನಾಗಿ CRC ಮಠದಲ್ಲಿ ಇರ್ತಕ್ಕಂಥ ಸುಮಾರು ಶಾಲೆಗಳನ್ನ ನಾವು ನೋಡಿದೀವಿ. ಇಲ್ಲಿರ್ತಕ್ಕಂಥ ಅಲ್ಲಿ ಆ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ಬೋದು, ಇಲ್ಲ ನನ್ನ ಸಮೋ CRP ಮಿತ್ರರಾಗಿರ್ಬೋದು, ಅವ್ರು ಎಲ್ಲವುಗಳನ್ನ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ಡಿಜಿಟಲ್ ಕಂಪ್ಯೂಟರೈಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಈ ಕ್ಲಸ್ಟರ್ನಲ್ಲಿ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಸ್ಕೂಲ್ಗಳೆಲ್ಲ ಪ್ರಾಜೆಕ್ಟ್ ಮುಖಾಂತರ ಬೋಧನೆ ನಡೀತಾ ಇದೆ, ಆಸಕ್ತಿದಾಯಕ ಕಲಿಕೆ ನಡೀತಾ ಇದೆ ಅಂತ ಹೇಳಿ ನಾನು ಇಚ್ಛೆಯನ್ನು ಪಡ್ತಾ ಇದ್ದೀನಿ. ಆಗ್ಲೇ ಕೂಡ ಏನಪ್ಪಾ ಅಂದ್ರೆ ಸಮಯ ಬಹಳ ಆಗಿದೆ. ಸೊ ನೀವೆಲ್ಲರೂ ಬಹಳ ಕಾತುರದಿಂದ ಕೈಯಾಗತ್ತೀರಿ ವಿದ್ಯಾರ್ಥಿಗಳು. ನೀವು ಒಳ್ಳೆಯ ರೀತಿಯಲ್ಲಿ ಭಾಗವಹಿಸಿ ಯಾವ ಮಗುವಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಕಲೆ ಇದೆಯಲ್ಲ ಅಂತ ವಿದ್ಯಾರ್ಥಿ ನಾಯಕರಿಗೆ ನೀವು ಪ್ರೋತ್ಸಾಹವನ್ನು ಕೊಡಬೇಕು. ಇದು ನನ್ನ ಶಾಲೆಯ ಮಗು, ಇದು ನನ್ನ ಶಾಲೆಯ ಮಗು ಅನ್ನೋದು ಬೇಡ. ಎಲ್ಲಾ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು, ಎಲ್ಲಾ ಮಕ್ಕಳು ನಮ್ಮ ಶಾಲೆಯ ಮಕ್ಕಳು ಅನ್ನುವ ದೃಷ್ಟಿಯಿಂದ ಯಾವ ಮಗುವಿನಲ್ಲಿ ಆ ಕಲೆ ಇದೆಯಲ್ಲ ಆ ಮಗುವಿನ ಪ್ರೋತ್ಸಾಹವಂತ ಕೆಲಸವನ್ನ ತಾವೆಲ್ಲರೂ ಮಾಡಬೇಕು ಅಂತ ಹೇಳುವುದರೊಂದಿಗೆ ನನಗೂ ಕೂಡ ಸಾಕಷ್ಟು ಒತ್ತಡಗಳ ಮಧ್ಯೆ ತಾವು ತಿಳ್ಕೊಂಡಿರ್ಬೋದು. ಇದೀಗಾನೇ ನಾವು ಇಶ್ಯೂ ಕಟ್ಟೆಬಾರದು, ಸುಮಾರು ಒಂದು 8-10 ಪೌಂಡ್ ಓದುವವರಿಗೆ ಅನಿವಾರ್ಯವಾಗಿತ್ತು. ಅಲ್ಲೇನಪ್ಪಾ ಅಂದ್ರೆ ಗ್ರಾಮೀಣ ಕನ್ನಡ ಮಾಧ್ಯಮ ಸಹಿ ಮಾಡಲಿಕ್ಕೆ ಮಕ್ಕಳೆಲ್ಲ ಬಂದ್ಬಿಡ್ತಾವಾದ್ರು. ನನಗೂ ಕೂಡ ಸುಮಾರು ಫೋನ್ಗಳು ಬಂದು ನಾ ಇಲ್ಲೇ ಗೊತ್ತಲ್ಲಿ ಏನಪ್ಪಾ ನಾ ಆಫೀಸ್ ಹೇಳಿ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಿದ್ದೀನಿ. ಅದಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅದೇ ತರನಾಗಿ ವಾಗ್ಮೂರಿ ಸರ್ ಅವರ ನಿವೃತ್ತಿ ಅನ್ನುವಂತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಕೂಡ ನಾವು ಬಂದು ಅವರಿಗೆ ಶುಭ ಹಾರೈಸುವಂತ ಕಾರ್ಯಗಳನ್ನ ಮಾಡ್ತೀವಿ ಅಂತ ಹೇಳಿ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಭೆಗಳಿಗೆ ವಂದಿಸಿ ನನ್ನೊಂದೆರಡು ಮಾತುಗಳಿಗೆ ವಿದಾಯ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಈ ಚಿಕ್ಕದಾದ ಗಣ್ಯರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಮಾರಂಭಕ್ಕೆ ಕಲಿಕಾ ಹಬ್ಬಕ್ಕೆ ನನ್ನನ್ನು ಆಹ್ವಾನಿಸದಕ್ಕೆ ಈ ಶಾಲೆಯ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕ ವೃಂದಕ್ಕೆ ಮೊದಲು ನನ್ನ ಧನ್ಯವಾದವನ್ನು ಹೇಳುತ್ತೇನೆ. ಈಗ ಈ 21ನೇ ಶತಮಾನದಲ್ಲಿ ಕಂಪ್ಯೂಟರ್ ಯುಗ ಒಂದು ಸ್ಟಾರ್ಟ್ ಆಗಿದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಕಂಪ್ಯೂಟರ್ ಅದರ ಕೆಲಸವನ್ನ ಮಾಡ್ತಾ ಇದೆ. ಕಂಪ್ಯೂಟರ್ ಕಲ್ತಿರಷ್ಟೇ ಶಿಕ್ಷಣ, ಬರೀ ಅಕ್ಷರ ಕಲ್ತಿರಷ್ಟೇ ಶಿಕ್ಷಣ ಅಲ್ಲ, ಅದರ ಜೊತೆಗೆ ಕಂಪ್ಯೂಟರ್ ಕಲಿಯಬೇಕು. ಕಂಪ್ಯೂಟರ್ ಕಲ್ತರ ಮಾತ್ರ ಸಾಕ್ಷರತಾ ಅನ್ಸ್ಕೋತಾರೆ. ಪ್ರತಿಯೊಂದು ಕೆಲಸ ಕೂಡ ಈಗ ಕಂಪ್ಯೂಟರ್ ಅಲ್ಲಿ ನಡೆಯುತ್ತದೆ. ಕಂಪ್ಯೂಟರ್ ಜೊತೆಗೆ ಇಂಗ್ಲಿಷ್ ಕೂಡ ಕಲಿಯಲೇಬೇಕಾಗೈತಿ. ಅದಕ್ಕೆ ನಾವು ಅದನ್ನು ಮನಗಂಡು ನಾವು ರಾಷ್ಟ್ರೀಯ ಕಂಪ್ಯೂಟರ್ ಸಾಕ್ಷರತಾ ಸಮಿತಿಯನ್ನ ರಚನೆ ಮಾಡಿ ನಮ್ಮ ಚಳ್ಳಕೆರೆ ಜಿಲ್ಲೆಯಲ್ಲಿ ಸುಮಾರು 9 ರಿಂದ 10 ವರ್ಷ ಆಯಿತು ನಾವು ಕಂಪ್ಯೂಟರ್ ಶಿಕ್ಷಣ ಜೊತೆ ಇಂಗ್ಲಿಷ್ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ವಿ.
ನಮ್ಮಲ್ಲಿ ಇದೇ ವರ್ಷ BA, BCom, BSc, ಕಂಪ್ಯೂಟರ್ ಸೈನ್ಸ್ ಅಂಡ್ BBA UG ಕೋರ್ಸ್ಗಳು UGCಯಿಂದ ಮಾನ್ಯತೆಯನ್ನ ಪಡೆದಂತ ಕೋರ್ಸ್ಗಳನ್ನ ನಮ್ಮಲ್ಲಿ ಆನ್ಲೈನ್ ಎಜುಕೇಶನ್ ಕೂಡ ಕೊಡ್ತಾ ಇದ್ವಿ, ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ವಿ. ಮತ್ತು ರೆಗ್ಯುಲರ್ ಆಗಿ ಕಂಪ್ಯೂಟರ್ ಶಿಕ್ಷಣ ಇದೆ. ಆಮೇಲೆ NTTC ಕಂಪ್ಯೂಟರ್ ಕೋರ್ಸ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಎಲ್ಲರೂ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲ ಶಿಕ್ಷಕರಿಂದಕ್ಕೂ ತಿಳಿಸ್ತಾ ಇದ್ದೀನಿ. ಈಗ ಕಂಪ್ಯೂಟರ್ ದಿಂದಲೇ ಎಲ್ಲಾನು ನಡೀತಾ ಇದೆ ಮತ್ತು ಈಗ ಎಷ್ಟು ಟೆಕ್ನಾಲಜಿ ಮುಂದೋಗಿದೆ ಅನ್ನೋದು ನಾನು ನಿಮ್ಗೆ ಹೇಳಬೇಕಾಗಿಲ್ಲ ಸೆಪರೇಟ್ ಆಗಿ. ಈಗ ಬುಕ್ಗಳು ಮತ್ತು ಪುಸ್ತಕಗಳು ಮರೆಮಾಚ್ತಾ ಇದ್ದಾವೆ. ಎಲ್ಲರೂ ಆನ್ಲೈನ್ ಎಕ್ಸಾಮ್ ಆನ್ಲೈನ್ ಯೂಸ್ ಮಾಡ್ಕೊಂಡು ಶಿಕ್ಷಣ ಕಲಿತಾ ಇದ್ದಾರೆ. ಅದರ ಸದುಪಯೋಗ ಪಡ್ಕೊಳ್ಳಂತ ಹೇಳ್ತಾ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ